ಪ್ರಿಯ ವೀಕ್ಷಕರೇ, ನಾವೀಗ ಪಾವಗಡ್ ಕಾಳಿಕಾ ಮಾತಾ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ಬಂದು ಗುಜರಾತ್ನಲ್ಲಿದೆ. ನಾವುಗಳು ಬೆಂಗಳೂರಿನಿಂದ ವಡೋದರ, ಗುಜರಾತ್ನಲ್ಲಿರುವ ವಡೋದರ ಇಲ್ಲಿಗೆ ಬಂದು ಅಲ್ಲಿಂದ 55 ಕಿಲೋಮೀಟರ್ ದೂರದಲ್ಲಿರುವ ಈ ಒಂದು ಸುಂದರವಾದ, ಅದ್ಭುತವಾದ, ಮನಸೂರೆಗೊಳ್ಳುವ ಪಾವಗದ ಈ ಒಂದು ದೇವಸ್ಥಾನಕ್ಕೆ, ಕಾಳಿಕಾ ಮಾತಾ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ಒಂದು ಇಲ್ಲಿನ ರೋಪ್ ವೇ. ಭಕ್ತರ ಅನುಕೂಲಕ್ಕಾಗಿ ಇಲ್ಲಿ ರೋಪ್ ವೇ ಇದೆ. ಅದರ ಪ್ರಯಾಣ ಬಹಳ ಸಂತೋಷಕರ ಹಾಗೂ ಮನಸೂರೆಗೊಳ್ಳುವಂಥ ವಾತಾವರಣ. ಬಹಳ ಬೆಟ್ಟದ ಮೇಲೆ ಇರುವುದರಿಂದ ಮಂಜು ಕವಿದ ವಾತಾವರಣ. ದಾರಿಯುದ್ದಕ್ಕೂ ಬೆಟ್ಟಗಳ ಸಾಲು ನೋಡುವುದೇ ಒಂದು ಆಹ್ಲಾದಕರ. ಅಷ್ಟು ಚೆನ್ನಾಗಿದೆ. ಇದು ಗುಜರಾತ್ನಲ್ಲಿ ಬಹಳ ಪ್ರಮುಖವಾದ ಒಂದು ಯಾತ್ರಾ ಸ್ಥಳವಾಗಿದೆ. ಇದು ಸತಿಯ ಪಾರ್ವತಿಯ 51 ಶಕ್ತಿಪೀಠಗಳಲ್ಲಿ ಇದು ಒಂದಾಗಿರುತ್ತೆ. ಸತಿ ತಾಯಿಯ ಬೆರಳುಗಳು, ಕಾಲ್ ಬೆರಳುಗಳು ಇಲ್ಲಿ ಬಿದ್ದುದರಿಂದ ಇದು 51 ಶಕ್ತಿಪೀಠಗಳಲ್ಲಿ ಇದು ಒಂದಾಗಿದೆ. ಈ ದೇವಸ್ಥಾನಕ್ಕೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿಸಿದರು ಎಂದು ಹೇಳಲಾಗಿದೆ. ಇಲ್ಲಿನ ಮುಖ್ಯ ದೇವರು ಬಂದು ಮಹಾಕಾಳಿಯಾಗಿದ್ದು, ಬಲಭಾಗದಲ್ಲಿ ಮಹಾಲಕ್ಷ್ಮಿ ಹಾಗೂ ಎಡಭಾಗದಲ್ಲಿ ಮಹಾಸರಸ್ವತಿ, ಈ ಮೂವರ ದೇವರುಗಳ ಸಮೂಹವಾಗಿದೆ. ಈ ದೇವಾಲಯಕ್ಕೆ ನಡೆದುಕೊಂಡು ಬರಬೇಕಂದ್ರೆ 2100 ಮೆಟ್ಟಲುಗಳಾಗುತ್ತೆ. ಸುಮಾರು 2 ಗಂಟೆ ಬೇಕಾಗುತ್ತೆ. ನಡೆದುಕೊಂಡು ಬೇಕಾದ್ರೆ ಬರ್ಬೋದು. ಇಲ್ಲಿನ ರೋಪೇ ಬಂದು ಬಹಳ ಮುಖ್ಯವಾದ ಆಕರ್ಷಣೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತಾಯಿಯ ಮಹಾದರ್ಶನ
ಮಧ್ಯಭಾಗದಲ್ಲಿ ಕಾಳಿ, ಬಲಭಾಗದಲ್ಲಿ ಮಹಾಲಕ್ಷ್ಮಿ, ಎಡಭಾಗದಲ್ಲಿ ಸರಸ್ವತಿ. ಗೋಪುರದ ಬಾವುಟ ಏರಿಸುತ್ತಿದ್ದಾರೆ. ಇದು ಒಂದು ಸುಂದರ ಕ್ಷಣ ಎಂದೇ ಅಲ್ಲಿನ ಭಕ್ತರು ಭಾವಿಸುತ್ತಾರೆ. ನಂತರ ಬಹಳ ಖುಷಿ ಮತ್ತು ಸಂತೋಷಗಳಿಂದ ಹರ್ಷೋದ್ಗಾರ ಮಾಡುತ್ತಾರೆ. ಬಹಳ ಉಲ್ಲಾಸದಿಂದ ನೃತ್ಯಗಳನ್ನು ಮಾಡಿ ತಾಯಿಗೆ ಭಕ್ತಿಪೂರ್ವಕ ನಮನಗಳನ್ನು ನೀಡುತ್ತಾರೆ. ಬಂದ ಎಲ್ಲ ಭಕ್ತರು ಈ ಒಂದು ಡ್ಯಾನ್ಸ್ ಮಾಡುವುದು ಇಲ್ಲಿನ ಒಂದು ಸಂಪ್ರದಾಯ. ಎಷ್ಟು ಸುಂದರ ಕ್ಷಣ ನೋಡಿ, ಎಷ್ಟು ನೆಮ್ಮದಿಯಿಂದ, ಎಷ್ಟು ಶಾಂತಿಯಿಂದ, ಎಷ್ಟು ಭಾವಪೂರ್ವಕವಾಗಿ ಈ ಒಂದು ನೃತ್ಯವನ್ನು ಮಾಡುತ್ತಿದ್ದಾರೆ ಭಕ್ತಾದಿಗಳು. ಇದನ್ನು ನೋಡುವುದೇ ಒಂದು ಸುಂದರ ಕ್ಷಣ ಎಂದು ಭಾವಿಸುತ್ತೇನೆ. ಎಷ್ಟು ಸುಂದರವಾದ ದೇವಸ್ಥಾನ, ಕಲಾಕೃತಿಗಳಿಂದ ಸುಂದರವಾಗಿದೆ. ಇಲ್ಲಿಗೆ ಬರಬೇಕಾದ್ರೆ 3 ಭಾಗಗಳಾಗಿ ಬರಬೇಕಾಗುತ್ತೆ. ಒಂದು, ಪಾವಗಡ ಬಸ್ ನಿಲ್ದಾಣಕ್ಕೆ ಬರಬೇಕು. ನಂತರ ಅಲ್ಲಿಂದ ದೇವಸ್ಥಾನದ ಬಸ್, ಇದಕ್ಕೆ ಮೀಸಲಿಟ್ಟ ಬಸ್ನಲ್ಲಿ ತಾವುಗಳು ಬೆಟ್ಟದ ಬುಡಕ್ಕೆ ತಳಕ್ಕೆ ಬರಬೇಕು. ಅಲ್ಲಿಂದ ರೋಪ್ವೇ ಅಥವಾ ನಡೆದುಕೊಂಡು ಮೇಲೆ ಹೋಗಬೇಕಾಗುತ್ತೆ. ರೋಪ್ವೇನಲ್ಲಿ ಬಂದರೆ ಮೇಲಕ್ಕೆ ಬಂದು ಅಲ್ಲಿಂದ ಮತ್ತು 1 ಕಿಲೋಮೀಟರ್ ದೂರ ನಡೆದು ಬಂದರೆ, ನಂತರ ಸ್ವಲ್ಪ ಮೆಟ್ಟಲುಗಳನ್ನು ಹತ್ತಿದರೆ ಈ ತಾಯಿಯ ದರ್ಶನ ಸಿಗುತ್ತೆ. ಭಾಳ ಸುಂದರವಾದ ಕ್ಷಣ, ಭಾಳ ಸುಂದರವಾಗಿದೆ. ನಾವು ದರ್ಶನವನ್ನೆಲ್ಲ ಮುಗಿಸಿ ವಾಪಸ್ ಹೊರಡುತ್ತಿದ್ದೇವೆ. ನೋಡಿ ಎಷ್ಟು ಸುಂದರವಾಗಿದೆ. ಸುಂದರವಾದ ಬೆಟ್ಟಗಳು ಮಂಜು ಮುಸುಕಿನಿಂದ ಕೂಡಿದೆ. ಇದನ್ನೆಲ್ಲ ನೋಡಿದ ನಾವೇ ಧನ್ಯರು. ತಾವುಗಳು ಕೂಡ ಬೆಂಗಳೂರಿಂದ ಬರಬೇಕಂದ್ರೆ
ವಡ್ಡೋದರಾಗಿ ಬಂದು ಅಲ್ಲಿಂದ ಪಾವಗದ ಈ ಒಂದು ಸ್ಟೇಷನ್ಗೆ ಬಂದು ಅಲ್ಲಿಂದ ದೇವಸ್ಥಾನದ ಬಸ್ಸುಗಳಲ್ಲಿ ಈ ಒಂದು ಬೆಟ್ಟದ ಬುಡಕ್ಕೆ ಬಂದು ತಡಕ್ಕೆ ಬಂದು ಅಲ್ಲಿಂದ ರೋಪೆ ಹತ್ತಿ ಇಳಿದು ನಂತರ ಸುಮಾರು 1 ಕಿಲೋಮೀಟರ್ ನಡೆಕೊಂಡು ತಾಯಿಯ ದರ್ಶನವನ್ನು ಪಡೆದು ಮತ್ತೆ ವಾಪಸ್ ಬರಬಹುದು. ಇದು ವಾಪಸ್ ಬರುತ್ತಿರುವ ದೃಶ್ಯ. ಈ ಒಂದು ಘಾಟ್ ಸೆಕ್ಷನ್ ಇರೋದ್ರಿಂದ ಬರೀ 10 ಕಿಲೋಮೀಟ್ರು ಆ ದೇವಸ್ಥಾನಕ್ಕೆ ಮೀಸಲಿಟ್ಟ ಬಸ್ಸುಗಳಲ್ಲೇ ಹೋಗಿ ಬರಬೇಕಾಗುತ್ತೆ. ಇದೊಂದು ಅದ್ಭುತವಾದ ಪ್ರವಾಸವೇ ಸರಿ. ಅಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡುತ್ತೆ. ಅಷ್ಟು ಚೆನ್ನಾಗಿದೆ ಈ ಒಂದು ಪ್ರವಾಸ. ತಾವುಗಳು ಕೂಡ ಜೀವಮಾನದಲ್ಲಿ ಒಮ್ಮೆಯಾದರೂ ಬಂದು ಈ ಒಂದು ದೇವಸ್ಥಾನವನ್ನು ವೀಕ್ಷಿಸಿ ಎಂದು ಹೇಳುತ್ತೇನೆ. ಅಷ್ಟು ಚೆನ್ನಾಗಿದೆ. ನಾವು ಪಾವಗದ ಬಸ್ ನಿಲ್ದಾಣದ ಸಮೀಪಕ್ಕೆ ಬಂದಿದ್ದೇವೆ. ಬಸ್ ಸ್ಟ್ಯಾಂಡ್ ಇದೇ ನೋಡಿ. ಕಾಳಿಕಾ ಮಾತಾ ದೇವಸ್ಥಾನದ ಮೇಲೆ ಪಾವಗದ ಟೆಂಪಲ್, ಪಾವಗದ ಬಸ್ ನಿಲ್ದಾಣ. ಜೈ ಮಾತಾಜಿ, ಜೈ ಕಾಳಿಕಾ ಮಾತಾ.